ಒಂದ್ ಕಡೆ ಬಾಂಬ್ ಸ್ಫೋಟದ ತನಿಖೆ ತೀವ್ರಗೊಂಡಿದ್ರೆ ಮತ್ತೊಂದು ಕಡೆ ರಾಜ್ಯ ರಾಜಕೀಯದಿಂದಲೂ ಕೂಡ ಸ್ಫೋಟಗೊಂಡಿರುವಂತಹ ಬಾಂಬ್ ಪಾಲಿಟಿಕ್ಸ್ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದೆಲ್ಲ ಸಿಲ್ಲಿ ಅಟೆಂಪ್ಟ್ಸ್ ಎಂದಿರುವಂತಹ ಸಚಿವರ ಮಾತೀಗ ಮತ್ತೊಂದು ಸುತ್ತಿನ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. Not get distracted by all this silly, attempts to disturb peace ಇದೆಲ್ಲ we will tackle it. ಇದೇ ಮಾತು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆಡಿರುವ ಈ ಸಿಲ್ಲಿ ಅಟೆಂಪ್ಟ್ ಅನ್ನೋ ಈ ಮಾತೆ ಈಗ ಕುದಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಜಿಂದಾಬಾದ್ ಘೋಷಣೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದ ಬಗ್ಗೆ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇದೆಲ್ಲ ಸಿಲ್ಲಿ ಅಟೆಂಪ್ಟ್ ಎಂದಿದ್ದಾರೆ. ಅವರು ಏನಂದ್ರು ಅನ್ನೋದನ್ನ ಒಂದ್ಸಲ ಪೂರ್ತಿಯಾಗಿ ತೋರಿಸ್ತೀವಿ ನೋಡಿ. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ, ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ. This will be our focus. We will not get distracted by all these silly attempts to disturb peace ಇದೆಲ್ಲ we will tackle it. ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ತರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸಿಲ್ಲಿ ಅಟೆಂಪ್ಟ್ ಎಂದ ಸಚಿವರ ವಿರುದ್ಧ ಕಮಲ ಪಡೆ ಕೆಂಡ. ಬುದ್ಧಿ ಇರೋರಿಗೆ ಹೇಳಬಹುದು ಅಂತ ಅಶೋಕ್ ಟಾಂಗ್. ಪಾಕ್ ಪರ ಘೋಷಣೆ, ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಸಮರ ತಾರಕಕ್ಕೇರಿದೆ. ವಿಧಾನಸೌಧದಲ್ಲಿ ಪಾಕ್ ಘೋಷಣೆ ಕೂಗಿದ್ದು ಸಿಲ್ಲಿ ಅಟೆಂಪ್ಟಾ, ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿರುವುದು ಸಿಲ್ಲಿ ಅಟೆಂಪ್ಟಾ ಅಂತ ಟ್ವೀಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಇನ್ನು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಆರ್ ಅಶೋಕ್ ಬುದ್ಧಿ ಇರೋರಿಗೆ ಹೇಳಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬುದ್ಧಿ ಇರೋರ್ಗಾದರೆ ನಾವೇನ ಹೇಳ್ಬೋದು. ನಾವು ಹೇಳ್ತಾ ಇದ್ದೀರಿ ವಿಧಾನಸೌಧದಲ್ಲಿ ಆದಂಥವನಿಗೆ ಗುಂಡಿ ಕೊಡಿರಿ ಅಂತ ಹೇಳಿದಿರಿ. ನಿಮ್ಗೆ ಧೈರ್ಯ ಇದೆ ಹೇಳಕ್ಕೆ? ಯಾರೇ ಇರಲಿ ಅಂತ ಹೇಳಿದಿರಿ. ಯಾರೇ ಇರಲಿ, ಭಯೋತ್ಪಾದನೆ ಕೃತ್ಯ ಮಾಡೋರು ಯಾರೇ ಇದ್ರು, ದೇಶದ್ರೋಹದ ಕೃತ್ಯ ಮಾಡೋನು ಯಾರೇ ಇದ್ರು, ಅವ್ರಿಗೆ ಗುಂಡಿಕ್ಕಿ ಅವ್ರ ನೇಣುಗಂಬಕ್ಕೆ ಇರಿಸಿ. ನಾನು ಸಿಎಂ ಡಿಸಿಎಂ ಕೊಡುವ ಹೇಳಿಕೆ ಮಾತ್ರ ಅಧಿಕೃತ. ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಾನು ಸಿಎಂ ಮತ್ತು ಡಿಸಿಎಂ ಕೊಡುವ ಹೇಳಿಕೆಗಳು ಮಾತ್ರ ಅಧಿಕೃತ. ಶರಣ ಪ್ರಕಾಶ್ ಪಾಟೀಲ್ಗೆ ಮಾಹಿತಿ ಇಲ್ಲದಿರಬಹುದು ಎಂದಿದ್ದಾರೆ. ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ. ಏನೋ ಒಂದು ತಾವೆಲ್ಲ ಹೋಗಿ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ. ಅದು ಅಧಿಕೃತ ಅಂತ ಅನ್ಸೋದಿಲ್ಲ ನನಗೆ. ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ. ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗ್ಲಿ ಬೇರೆ ಸಚಿವರಿಗಾಗ್ಲಿ ಗೊತ್ತಿರೋದಿಲ್ಲ. ಅದನ್ನ ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ನಾವು ಮುಖ್ಯಮಂತ್ರಿಗಳಾಗ್ಲಿ, ನಾನಾಗ್ಲಿ, ಇಲಾಖೆ ಆಗಲಿ, ನಮ್ಮ ಉಪಮುಖ್ಯಮಂತ್ರಿಗಳಾಗ್ಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿಯಿಂದ ಹೇಳ್ತೇವೆ. ಬಿಜೆಪಿಗರು ಅವರ ಕಾಲದ ಘಟನೆ ಮರೆಯುತ್ತಿದ್ದಾರೆಂದ ಡಿಕೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಇದೇನಾ ಎಂದ ಅಶೋಕ್. ಇನ್ನು ಅಶೋಕ್ ಮತ್ತು ಡಿಸಿಎಂ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಫೈಟ್ ಜೋರಾಗಿದೆ. ಅಶೋಕ್ ಮಾತಿಗೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ, ಬ್ಲಾಸ್ಟ್ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಆದ್ರೆ ಬಿಜೆಪಿಗರು ಅವರ ಕಾಲದ ಘಟನೆಗಳನ್ನ ಮರೆತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರುವ ಅಶೋಕ್, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಇದೇನಾ ಅಂತ ಕುಟ್ಕಿದ್ದಾರೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥದ್ದು ವಿಚಾರಗಳನ್ನು ಮಾತಾಡ್ತಾರೆ. ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ಮೇಲೆ ನಿಮ್ಮ ಕಲ್ಪನೆ ಏನಿದೆ? ನಿಮ್ಮದು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಲ್ಲ, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಕೇಳಿದ್ದೀವಿ. ಅವ್ರು ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಬಾಂಬ್ಗಳು ಬೀಳ್ತಾ ಇದ್ರು ಅದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಓಕೆ. ಇನ್ನು ಬಿಜೆಪಿಯವರ ಕಾಲದಲ್ಲೂ 4 ಬಾರಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಸುಮ್ಮನೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲಿ 4 ಸಾರಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಏನಾಗಿತ್ತು ಬೆಂಗಳೂರು? 2008ರಿಂದ 4 ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗಿರುತ್ತೆ ಕರೆಯುವ. ಒಟ್ಟಿನಲ್ಲಿ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್, ವಿಧಾನಸೌಧದಲ್ಲಿ ಕೂಗಿದ ಘೋಷಣೆ ಈಗ ನಾಯಕರ ಮಧ್ಯೆ ಮಾತಿನ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಈ ಎರಡೂ ಪ್ರಕರಣಗಳು ಅಖಾಡದಲ್ಲಿ ಅಸ್ತವಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.